ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಏನಾಗ್ತದೆ ಫೈನಲಿ ಇಲ್ಲಿ ಭಾರ್ಗವಿ ಮನೆಗೆ ಪೊಲೀಸ್ ಎಂಟ್ರಿ ಕೊಟ್ಟಿದ್ರೆ, ಅತ್ತ ಕಡೆ JP ಪಾಟೀಲ್ ಮನೆಗೆ ಭಾರ್ಗವಿ ಅಮ್ಮ ಎಂಟ್ರಿ ಕೊಡ್ತಿದ್ದಾರೆ. ಹಾಗಾದರೆ ಏನಾಯಿತು ಇಲ್ಲಿ? ನಿಜವಾಗ್ಲೂ ಭಾರ್ಗವಿ ಅಪ್ಪನ ಒಂದು ಪರಿಸ್ಥಿತಿಗೆ ಖಂಡಿತವಾಗ್ಲೂ ಕೂಡ ಸೀಡನ್ನು ತೀರ್ಸ್ಕೊತೀನಿ ಅಂತ ಪ್ರತಿಜ್ಞೆ ಮಾಡ್ತಿದ್ರೆ, ಅತ್ತ ಕಡೆ ನಿಜವಾಗ್ಲೂ ತಂಗಿಯ ಬದುಕನ್ನೇ ಸರ್ವನಾಶ ಮಾಡ್ತೀನಿ ಅಂತ ಇಲ್ಲಿ ಭಾರ್ಗವಿ ಅಕ್ಕ ಪ್ರತಿಜ್ಞೆ ಮಾಡ್ತಿದ್ದಾರೆ. ಹಾಗಾದರೆ ಏನಾಯಿತು ಅಂತದ್ದು ತಿಳ್ಕೊಬೇಕು ಅಂದರೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಅರ್ಜುನ್ ತನ್ನ ಫ್ರೆಂಡ್ ಹತ್ರ ಖಂಡಿತವಾಗ್ಲೂ ಭಾರ್ಗವಿ 80% ಸರಿ ಇದ್ದಾರೆ, ಜೊತೆಗೆ ಇಲ್ಲಿ ನನ್ನ ತಂದೆ ನಿಜವಾಗ್ಲೂ ಶಕ್ತಿ ಪ್ರಸಾದ್ ಮಾತಿಗೆ ಮರುಳಾಗಿ ರೀತಿ ಮಾಡಿದ್ದಾರೆ, ಖಂಡಿತ ವಿಕ್ಕಿ ಇಂಥವನು ಅಂತ ಗೊತ್ತಿದ್ರೆ ಖಂಡಿತವಾಗ್ಲೂ ಕೀಸಿಂದ ಹಿಂದೆ ಸರಿತಾ ಇದ್ರು. ಹಾಗಾದ ಮಾತ್ರಕ್ಕೆ ಇಂಡೈರೆಕ್ಟ್ ಆಗೂ ನನ್ನ ತಂದೆಯಿಂದ ತಪ್ಪು ಮಾಡೋದಕ್ಕೆ ನಾನು ಬಿಡುವುದಿಲ್ಲ, ಖಂಡಿತವಾಗ್ಲೂ ಭಾರ್ಗವಿ ಜೊತೆ ನಿಂತು ನ್ಯಾಯ ಕೊಡಿಸ್ತೀನಿ, ಸಂಧ್ಯಾಗೆ ವಿಕ್ಕಿಗೆ ಶಿಕ್ಷೆ ಕೊಡಿಸ್ತೀನಿ ಅಂತ ಹೇಳ್ತಿದ್ದಾರೆ. ಜೊತೆಗೆ ಟಗರು ಪುಟ್ಟಿ ಲವ್ಗೋಸ್ಕರನ ಅಥವಾ ಭಾರ್ಗವಿಗೋಸ್ಕರನ ಜೊತೆ ನಿಲ್ಲೋದು ಅನ್ನೋ ಒಂದು ಪ್ರಶ್ನೆಗೆ ಇಲ್ಲಿ ಅರ್ಜುನ ಈಗ ನಾನು ಭಾರ್ಗವಿ ಜೊತೆ ನಿಲ್ತಾ ಇದ್ದೀನಿ, ಟಗರು ಪುಟ್ಟಿ ಕಡೆ ಮನ್ಸು ವಾಲಿದೆ, ಬಟ್ ಮುಂದೆ ನೋಡೋಣ ಏನಾಗುತ್ತೆ ಅಂತ ಕೂಡ ಅರ್ಜುನ ಹೇಳ್ತಾರೆ. ಇತ್ತ ಕಡೆ ಭಾರ್ಗವಿ ಅಮ್ಮ ಮತ್ತೆ ಅತ್ತೆ ಇಬ್ರು ಕೂಡ ಮಾತನಾಡ್ಕೋತಾರೆ. ಯಾವುದೇ ಕಾರಣಕ್ಕೂ ಕೂಡ ನಾನು ಬೃಂದಾ ಮನೆಗೆ ಕೆಲ್ಸಕ್ಕೆ ಹೋಗ್ತಿರೋ ವಿಷಯನ ನೀನು ಹೇಳಬಾರ್ದು ಅಂತ ಕೂಡ ಕಲ್ಪನೆ ಅವ್ರ ಹತ್ರ ಮಾತು ತಗೋತಾರೆ. ಇಲ್ಲಿ ಭಾರ್ಗವಿ ಅಮ್ಮ ಇದೆಲ್ಲ ನನ್ನಿಂದನೇ ಆಗಿದ್ದಕ್ಕೆ ನಾನೇ ಹೋಗ್ತೀನಿ ಅಂದಾಗ, ಬೇಡ ನೀನು ಅಲ್ಲಿ ಹೋದ್ರೆ ನಿಂಗೆ ಹಳೆದೆಲ್ಲ ನೆನಪಾಗುತ್ತೆ, ಖಂಡಿತವಾಗ್ಲೂ ನೀನು ಅಲ್ಲಿಗೆ ಹೋಗಬೇಡ ಅಂತ ಹೇಳಿ ತಾನೇ ಹೋಗೋ ನಿರ್ಧಾರವನ್ನು ಮಾಡ್ತಾರೆ. ಅಲ್ಲಿ JP ಪಾಟೀಲ್ ತನ್ನ ಅಮ್ಮ ಮತ್ತು ತಮ್ಮನ ಹತ್ರ ನಿಮಗೆ ಪಾಪ ಕಾಳಜಿ ಮಾಡೋಕ್ಕೆ ಸಂಧ್ಯಾ ಇಲ್ಲು ಎಷ್ಟು ಟೇಕ್ ಕೇರ್ ಮಾಡ್ತಿದ್ಲು, ಪಾಪ ಈಗ ಅವಳಿಲ್ಲ, ಖಂಡಿತವಾಗ್ಲೂ ತೊಂದರೆ ಆಗ್ತದೆ, ಅದಕ್ಕೋಸ್ಕರ ನಿಮಗೆ ಬೇಕಾದಂತಹ ನೀವು ಪ್ರೀತಿಸೋರ್ ಮನೆಯಿಂದಾನೇ ನಿಮ್ಮನ್ನು ನೋಡ್ಕೊಳ್ಳೋದಕ್ಕೆ ಕೆಲಸದವನ್ನ ಅಪಾಯಿಂಟ್ ಮಾಡ್ತಿದ್ದೀನಿ ಅಂತ ಹೇಳ್ತಾರೆ. ಯಾರು ಏನು ಅಂತದಾಗಿ ಭಾರ್ಗವಿ ಅಮ್ಮ ಅಂತ ಗೊತ್ತಾಗುತ್ತೆ. ಈ ಕಡೆ ಎಂಥ ಕೆಲಸ ಮಾಡ್ತಿದ್ಯಾ, ದಯವಿಟ್ಟು ಇಂಥ ಕೆಲಸ ಮಾಡಬೇಡ ಅಂತ ಅಮ್ಮ ತಮ್ಮ ಹೇಳಿದ್ರು ಕೂಡ ನಿಮ್ಗೇನು ಗೊತ್ತಾಗುತ್ತೆ, ಅವ್ರಿಗೆ ದುಡ್ಡು ಬೇಕಾಗಿದೆ, ದುಡ್ಡು ಕೊಡ್ತಿದ್ದೀನಿ, ಅದಕ್ಕೆ ನನಗೆ ಮನೆಗೆ ಅವರು ಕೆಲಸಕ್ಕೆ ಬರ್ತಿದ್ದಾರೆ, ಇಷ್ಟು ದಿನ ಒಂದೆತ್ತು ಲೆಕ್ಕ, ಇನ್ನು ಮುಂದೆ ಏನೇ ಇದ್ರು ಡಬಲ್ ಪರ್ಸ್ನಲ್ ಅಂತ ಹೇಳಿ JP ಪಾಟೀಲ್ ಹೋಗ್ತಾರೆ. ತದನಂತರ ಅತ್ತ ಕಡೆ ಭಾರ್ಗವಿ ಮನೆಗೆ ಪ್ರತಾಪ್ ಇನ್ಸ್ಪೆಕ್ಟರ್ ಬಂದಿದ್ದಾರೆ. ಅವರ ತಂದೆ ಪರಿಸ್ಥಿತಿ ಏನಾಗಿದೆ ಅನ್ನೋದು ಗೊತ್ತಾಗುತ್ತೆ, ಜೊತೆಗೆ ಯಾಕೆ ಹೇಳಲಿಲ್ಲ ಅವ್ರ ಮೇಲೆ ಆ್ಯಕ್ಷನ್ ತಗೋತಿದ್ದೆ ಅಂತ ಪ್ರತಾಪ್ ಹೇಳೋದಕ್ಕೆ ನನಗೆ ಗೊತ್ತಿಲ್ಲ, ನಮ್ಮನೆಯವರು ಕೂಡ ಹೇಳ್ತಿಲ್ಲ, ಖಂಡಿತವಾಗ್ಲೂ ಯಾರು ಅಂತ ಗೊತ್ತಾದರೆ ಯಾವುದೇ ಕಾರಣಕ್ಕೂ ಅವನ್ನ ಸುಮ್ಮನೆ ಬಿಡುವುದಿಲ್ಲ, ಅವನಿಗೆ ಇದೇ ಬೆಲ್ಟಲ್ಲಿ ಹೊಡೆದು ನಿಮ್ಮ ಹತ್ರ ಕರ್ಕೊಂಡು ಬರ್ತೀನಿ ಅಂತ ಹೇಳ್ತಾರೆ. ಆ ಬೆಲ್ಟ್ ನೋಡಿದ ತಕ್ಷಣ ಆ ಕಡೆ ಅಪ್ಪ ನಿಜವಾಗ್ಲೂ ಕೂಡ ನಾನು ತಪ್ಪು ಮಾಡಿಲ್ಲ, ನಾನು ಈ ಥರ ಬೊಗ್ಳುತ್ತೀನಿ, ನಾನು ಲಂಚಕೋರ ಅಲ್ಲ, ನಾನು ಪ್ರಾಮಾಣಿಕ ಅಂತ ಹೇಳಿ ಹೇಳ್ತಿದ್ದಾರೆ. ಅಪ್ಪನ ಪರಿಸ್ಥಿತಿನ ಭಾರ್ಗವಿಯಿಂದ ನೋಡೋಕ್ಕಾಗ್ತಿಲ್ಲ. ಅತ್ತ ಕಡೆ ಯಾಕೆ ಭಾರ್ಗವಿಗೆ ತೊಂದರೆ ಕೊಡ್ತಿದ್ಯಾ, ದಯವಿಟ್ಟು ತೊಂದರೆ ಕೊಡಬೇಡ ಅಂತ ಹೇಳಿ ಇಲ್ಲಿ ಚರಣ ಬೃಂದಾ ಹತ್ರ ಕೇಳ್ಕೊತಿದ್ರೆ, ಇಂಡೈರೆಕ್ಟ್ ಆಗಾದರೂ ಅವಳು ನಮ್ಮ ಮಧ್ಯ ಬರ್ತಾಳೆ, ಇದರಿಂದಾನೇ ನನ್ನ ಕೋಪ ಅವಳ ಮೇಲೆ ಜಾಸ್ತಿ ಆಗ್ತಿರೋದು, ನಿಜವಾಗ್ಲೂ ಅವಳನ್ನು ನೆಮ್ಮದಿ ಆಗಿರೋದಕ್ಕೆ ನಾನಂತೂ ಬಿಡುವುದಿಲ್ಲ ಅಂತ ಬೃಂದಾ ಕೂಡ ಪ್ರತಿಜ್ಞೆ ಮಾಡ್ತಿದ್ದಾರೆ. ಹಾಗಿದ್ರೆ ಏನಾಗುತ್ತೆ, ಯಾವ ರೀತಿ ಕತೆ ಟ್ವಿಸ್ಟ್ ತಗೊಳುತ್ತೆ? ಆ ಕಡೆ ಬೃಂದಾ ತನ್ನ ಅಮ್ಮ ಕೆಲ್ಸಕ್ಕೆ ಬರ್ತಾರೆ ಅಂತ ಗೊತ್ತಾದ್ರೂ ಕೂಡ ಅಮ್ಮನ ಕೆಲಸದವ್ರಿಗಿಂತ ಕಡಿಯಾಗಿ ನಡೆಸ್ಕೊಡೋಕೆ ಮುಂದಾಗ್ತಿದ್ದಾರೆ.